ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮಾರ್ಚ್ 19ನೇ ತಾರೀಕು ಚಂದ್ರಮಾನ ಯುಗಾದಿಯ ಅಮಾವಾಸ್ಯೆ ದಿವಸ ಈ ಒಂದು ಕೆಲಸವನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಇದುವರೆಗೂ ಕಷ್ಟ, ಸಮಸ್ಯೆ, ನೋವು ಅಂತ ಅನುಭವಿಸ್ತಾ ಇರುವಂತ ನಿಮಗೆ ಅದೃಷ್ಟದ ಬಾಗಿಲು ತೆರೀತು ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಈ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಕೂಡ ಬೀಳಬೇಕು ಅಂತ ಹೇಳಿದ್ರೆ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಅಮಾವಾಸ್ಯೆಯ ದಿನದಂದು, ಅದು ಕೂಡ ಮಾರ್ಚ್ 19ನೇ ತಾರೀಕು ಬರುವಂತ ಒಂದು ವಿಶೇಷವಾದಂತಹ ಯುಗಾದಿಯ ಅಮಾವಾಸ್ಯೆ ದಿವಸ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ನೀವೇನಾದ್ರೂ ಅನುಭವಿಸ್ತಾ ಇದ್ರೆ 5 ಜನ ಮುತ್ತೈದೆಗಳನ್ನ ಮನೆಯಲ್ಲಿ ಕರೆಸ್ಬೇಕು. ಮನೆಗೆ ಕರೆಸಿ ಆದ ನಂತರ ಅವರಿಗೆ ಪಾದ ಪೂಜೆಯನ್ನ ಮಾಡಿ ಮತ್ತು ಅವರಿಗೆ ತಾಂಬೂಲ ಸೇವೆಗಳನ್ನ ಕೊಟ್ಟು ಅವರಿಗೆ ಬಾಗಿನ ಶಾಸ್ತ್ರವನ್ನ ನೀವು ದಂಪತಿಗಳ ಮುಖಾಂತರ ಕೊಟ್ಟಿದ್ದೆ ಅಂತ ಆದ್ರೆ ಇದುವರೆಗೂ ನೀವು ಅನುಭವಿಸ್ತಾ ಇರುವಂತ ಸಾಲದ ಸಮಸ್ಯೆ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ನಮ್ಮ ಜೀವನದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ನಾನು ಏಳಿಗೆ ಕಾಣ್ತಾ ಇಲ್ಲ, ನಮ್ಮ ಮನೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇಲ್ಲ ಅಂತ ನೀವೇನಾದ್ರೂ ಕೊರಗ್ತಾ ಇದ್ರೆ ನಾನು ಇವತ್ತು ಹೇಳ್ತಾ ಇರುವಂತ ಈ ಒಂದು ತಂತ್ರಸಾರವನ್ನ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ ದಿವಸ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಅಭಿವೃದ್ಧಿ, ನಿಮ್ಮ ಏಳಿಗೆ, ನಿಮ್ಮ ಇಂಪ್ರೂವ್ಮೆಂಟ್ ಅನ್ನೋದಕ್ಕಾಗೋದು ಖಂಡಿತ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.